ಇವತ್ತಿಗೆ ನನಗೆ 22 ವರ್ಷ ಆಯ್ತು ಗುರು. ಇವತ್ತು ಬೆಳಿಗ್ಗೆ 5:30 ಎದ್ದು ಸ್ನಾನ ಮಾಡಿ ಅಮ್ಮ ತೆಗೆದು ಕೊಟ್ಟಿರೋ ಹೊಸ ಬಟ್ಟೆ ಹಾಕೊಂಡು ರೆಡಿ ಆದೆ. ಹೌದು, ನಂದು ಇವತ್ತು ಹುಟ್ಟು ಹಬ್ಬ. ಇವತ್ತಿಗೆ ನನಗೆ 22 ವರ್ಷ ಕಂಪ್ಲೀಟ್ ಆಯ್ತು. ಆಫ್ಟರ್ ಕೋವಿಡ್ ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಹೋಗ್ತಿರೋದು ಇದೆ ಫಸ್ಟ್ ಅನ್ಕೋತೀನಿ. ಹೋಗ್ಬೇಕು ಅನ್ಕೊಂಡಾಗಲ್ಲ ಟೈಮ್ ಸಿಗಲ್ಲ, ಟೈಮ್ ಸಿಗದಾಗ ಮನ್ಸಿರಲ್ಲ. ಇವತ್ತು ಅಷ್ಟೇ ನಮ್ಮ ಅಮ್ಮ ಹೇಳಿದ್ದಾರೆ ಅಂತ ಹೋದೆ. ಬಟ್ ಇವತ್ತೊಂದಿನ ಹೋಗಿರೋದ್ರಿಂದ ಡೈಲಿ ಹೋಗ್ಬೇಕು ಅಂತ ಅನ್ಸ್ಬಿಡ್ತು. ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಅಂತೂ ಇದ್ದೇ ಇದೆ ಗುರು. ಇವತ್ತು 22ನ ವೆಲ್ಕಮ್ ಮಾಡ್ತಾ 21ಗೆ ಬಾಯಿ ಹೇಳ್ತಾ ಇರುವಾಗ ಒಂಥರ ಬೇಜಾರಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಒಂದು ಒಳ್ಳೆ ಕಾಫಿ ಕುಡ್ದೆ ಗುರು. ಟೀ ಕುಡ್ದಾಗ ಟೀ ಬೆಸ್ಟ್ ಅನ್ಸುತ್ತೆ, ಕಾಫಿ ಕುಡ್ದಾಗ ಕಾಫಿ ಬೆಸ್ಟ್ ಅನ್ಸುತ್ತೆ. ಇವತ್ತೊಂದಿನ ಏನಿದ್ರು ಸ್ಪೆಷಲ್ ಫೀಲ್ ಆಗುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಏನೂ ಮಾಡಲ್ಲ, ನಾನಂತೂ ಬೆಂಗಳೂರಲ್ಲಿ ಇದ್ದೀನಿ. ಈ ವರ್ಷ ಅಂತೂ ಏನೂ ಗಿಫ್ಟ್ ಇಲ್ಲ ನನಗೆ. ನೆಕ್ಸ್ಟ್ ವರ್ಷ ನನಗೆ ನಾನೇ ಗಿಫ್ಟ್ ತಗೋಬೇಕು. ಅದು ಏನಂದ್ರೆ ನಾನು ನೆಕ್ಸ್ಟ್ ಇಯರ್ ಫ್ಯಾಮಿಲಿ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಡ್ತೀನಿ 1 ಇಯರ್ ಅಲ್ಲಿ. ಬರ್ತ್ಡೇ ಕೇಕ್ ಕಟಿಂಗ್ ಅಂತೂ ಇಲ್ಲ, ನಾನು ಒಬ್ಬನೇ ಅಂತ ತಿನ್ನೋಣ ಅಂತ ಒಂದು ಪೀಸ್ ಕೇಕ್ ಆದ್ರೂ ತಗೊಂಡು ತಿಂದೆ ಇವತ್ತು. ಇದು ನನ್ನ ದುಡ್ಡಲ್ಲ, ನಮ್ಮ ಅಮ್ಮ ಕಳ್ಸಿರೋ ದುಡ್ಡಲ್ಲಿ ತೆಗೆದು ತಿಂತಾ ಇರೋದು. ಇನ್ಸ್ಟಾಗ್ರಾಮ್ ಇವತ್ತು ನನಗೆ ವಿಶ್ ಮಾಡಿದೆ. ಗಿಫ್ಟ್ ನ ವ್ಯೂಸ್ ರೂಪದಲ್ಲಿ ಕೊಡ್ತಾನ ನೋಡೋಣ. ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಅಷ್ಟು ಇಷ್ಟ ಇಲ್ಲ, ಬಟ್ ಫ್ಯಾಮಿಲಿ ಜೊತೆ ಇದ್ರೆ ಅದೊಂಥರ ಚಂದ. ನಾಳೆಯಿಂದ ಮತ್ತೆ ಅದೇ ರಾಗ. ಈ ವ್ಲಾಗ್ ನ ಎಂಡ್ ಮಾಡೋಣ. ಟಾಟಾ.